ಶೂಟಿಂಗ್ ಚಿಕ್ಕಮಗಳೂರು ತಗೊಳ್ಳೋಕೆ ಬರೋಕ್ಕಾಗಿಲ್ಲ. ರಘು ಅವ್ರು ಇನ್ನೊಂದು 5 minutes ಬರ್ತಾರೆ. ಟ್ರಾಫಿಕ್, ಥ್ಯಾಂಕ್ಸ್ ಟು ಬ್ಯಾಂಗ್ಳೂರ್ ಟ್ರಾಫಿಕ್. ಬಟ್ ಶುರು ಮಾಡೋಣ. ಫಸ್ಟ್ ಐ ವಾಂಟ್ ಟು ಜಸ್ಟ್ ಶೋ ಯು ಅ ಸ್ಮಾಲ್ ವಿಡಿಯೋ. ಅದಾದ್ಮೇಲೆ ಮಾತಾಡ್ತೀನಿ. ಸೊ ಅಲ್ಲಿ ಪ್ರತಿ ಸಂಜೆ ಅಯ್ಯನಾರ್ ಡ್ಯಾನ್ಸ್ ಸಂಸ್ಥೆಯವರಿಂದ ಡ್ಯಾನ್ಸ್ ಇರುತ್ತೆ. ಸ್ವಲ್ಪ ನೀವು ಹಿಂದೆ ಹೋಗ್ಬೇಕಾಗುತ್ತೆ. ಸೊ ಭಾಳ ವಿಶೇಷವಾದ ಆರತಿ ಟೈಮಲ್ಲಿ ಡ್ಯಾನ್ಸ್ ಇರುತ್ತೆ. ಅದಾದಮೇಲೆ ಒಂದು 200 ಜನ ಡ್ರಮ್ಮರ್ಸಿಂದ ಆರತಿ ಸಮಯದಲ್ಲಿ ಡ್ರಮ್ಮಿಂಗ್ ನಡೆಯುತ್ತೆ. ಅವತ್ತಿನ ಮೊದಲನೇ ಕಾರ್ಯಕ್ರಮ ಹಬ್ಬದ ದಿವಸ MD ಪಲ್ಲವಿ ಇರ್ತಾರೆ. ಅದಾದ ನಂತರ ಲಕ್ಷ್ಮೀ ನಾಗರಾಜ್ ಮತ್ತು ಇಂದು ನಾಗರಾಜ್ ಅವರು ಇರ್ತಾರೆ. ಆಮೇಲೆ ಸೂರ್ಯ ಗಾಯತ್ರಿ ಇರ್ತಾರೆ. ಅದಾದಮೇಲೆ ಸುನೀತಾ ಉಪದ್ರಸ್ತ ಇರ್ತಾರೆ. 31ನೇ ತಾರೀಕು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಭಾನುವಾರ ಆದಿಶಂಕರಾಚಾರ್ಯರು ಬರೆದಿರೋ ಗಣೇಶ ಪಂಚರತ್ನ ಆರಾಧನೆ. ಆಲ್ಮೋಸ್ಟ್ ಒಂದು 20-25 ಸಾವಿರ ಜನ ಮಹಿಳೆಯರನ್ನ ಸೇರಿಸಿ ಮಾಡೋ ಒಂದು ಕಾರ್ಯಕ್ರಮ. ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಮೊಂದು ಸಣ್ಣ ತುಂಬ ಗೊತ್ತಾಗುತ್ತೆ. ಈ ವರ್ಷದ ವಿಶೇಷ ಕಾರ್ಯಕ್ರಮ ಇದು. ಗಣೇಶ ಪಂಚಾರತ್ನ ಆರಾಧನೆ, ಪಂಚರತ್ನ ಸ್ತೋತ್ರ ಅಲ್ಲದೆ ಬಹಳಷ್ಟು ಗಣಪತಿಯ ಬಗ್ಗೆ ಒಂದು ಸ್ತೋತ್ರಗಳನ್ನ ಎಲ್ಲರೂ ಮಹಿಳೆಯರು ಕೂತ್ಕೊಂಡು ಪಠಣ ಮಾಡ್ತಾರೆ. APS ಕಾಲೇಜಿಂದ ಆಲ್ಮೋಸ್ಟ್ DVG ರೋಡು ಹಾಗೂ ಗಾಂಧಿ ಬಜಾರ್ ಸರ್ಕಲ್ವರೆಗೂ ಒಂದು ಕೂತಿ ಭಜನೆ ಮಾಡುವ ಒಂದು ವ್ಯವಸ್ಥೆ. ಅದಾದ ನಂತರ ಸಂಜೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಂದ ಭಕ್ತಿಗೀತೆ ಕಾರ್ಯಕ್ರಮ. ಹಾಗೆ ನಂತರ ಪ್ರವೀಣ್ ಗೋಡ್ಕಿಂಡಿ ಮತ್ತು ಶೈಲಜ್ ಅವರಿಂದ ಕೊಳಲು ವಾದನ ಕಾರ್ಯಕ್ರಮ. ಹಾಗೂ HS ವೇಣುಗೋಪಾಲ್ ಅವರಿಂದ ಒಂದು 63 ಫ್ಲೂಟ್ಸ್ ಇಟ್ಕೊಂಡೊಂದು ಕಾರ್ಯಕ್ರಮ ಇದೆ. ನಂತರ ವಿನಯ್ ವಾರಣಾಸಿ ಅವರಿಂದ ಒಂದು ಡಿಸ್ಕೋಸ್ ಗಣೇಶನ ಬಗ್ಗೆ ವಿಶೇಷ ಗಜಮುಖಂ ಅಂತ. ಅದಾದಮೇಲೆ ಪಂಡಿತ್ ಜಗದೀಶ್ ಕಾಕೋಟಿ ಅವರಿಂದ ಒಂದು ಕಾಶಿ ಡಮರು ಅಂತ ಒಂದು ವಿಶೇಷ ಕಾರ್ಯಕ್ರಮ. ಆಮೇಲೆ ಸವಿತಾ ಕಾಳಿ ಬೇಂಡರಿಂದ ಒಂದು ಫೋಕ್ ಡಿವೋಷನಲ್ ಒಂದು ಕಾರ್ಯಕ್ರಮ. ಕೊನೆಯ ದಿನ ಗಂಗಾ ಶಶಿಧರ್ ಅವರಿಂದ ಒಂದು ಕಾರ್ಯಕ್ರಮ, ವೈಲಿನ್ ಕಾರ್ಯಕ್ರಮ. ಅದಾದ ನಂತರ ನಾವು 2 ಪ್ಯಾರಲಲ್ ಮಾಡ್ತಾ ಇರೋದು ನ್ಯಾಷನಲ್ ಕಾಲೇಜಲ್ಲಿ 31ನೇ ತಾರೀಕು ಶುರು ಆಗುತ್ತೆ. ಅವತ್ತು ವಿಶೇಷವಾದ ಭಾವಗೀತೆಗಳ ಸಂಜೆ. ಎಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ ಆಫ್ ಕರ್ನಾಟಕ ಅವರಿಂದ ಪ್ರವೀಣ್ ಡಿ ರಾವ್ ನೇತೃತ್ವದಲ್ಲಿ 4 ತಂತಿ ಅಂತ ಒಂದು ಕಾರ್ಯಕ್ರಮ. ಅದಾದಮೇಲೆ ಫಸ್ಟ್ ಟೈಮ್ ಎವರ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂತ ವಿಡಿಯೋ ನೀವು ನೋಡ್ಬೋದು.
ವಿಸ್ಮಯ ರೀ. ಸಮಯ ಕಳೆದಿದ್ದ ಗೊತ್ತಾಗ್ಲಿಲ್ಲ, ಆದ್ರೆ ಕಳೆದಿದ್ದು ಕಲ್ತಿದ್ದು ಸಮ ಸಮ. ಕಳೆದಿದ್ದು ಅಂದ ತಕ್ಷಣ ಹಣ ಅನ್ಕೋಬೇಡಿ. ಅಪ್ಪ ಅಮ್ಮ ಹೋದ್ರು, ಸ್ನೇಹ, ಪ್ರೀತಿ, ಸಂಬಂಧಗಳು ಎಲ್ಲ ಏರುಪೇರು. ಲಗಾಮಿಲ್ಲದ ಕುದುರೆ ಹಾಗೆ ರಾಜಾರೋಷವಾಗಿ ದಿಲ್ದರಾಗಿ ನನ್ನ ಪ್ರಯಾಣ. ಅಪ್ಪನ ನಂಬಿಕೆ, ತಾಯಿ ಪ್ರೀತಿ, ನನ್ನ ಪ್ರಯಾಣ ಇನ್ನೂ ಸಾಗ್ತಾ ಇದೆ. ಹುಚ್ಚುತನ, ಕನಸು ಇದ್ಯಾವತ್ತೂ ಕಡಿಮೆ ಆಗ್ಲಿಲ್ಲ ನನ್ನ ಪ್ರಯಾಣದಲ್ಲಿ. ಇದೇನು ಹೇಳುತ್ತೋ ಅದು ಇದು ಮಾಡುತ್ತೆ. ನಾನ್ ಸ್ವಲ್ಪ ತಲೆ ಹರಟೆ, ಅದಕ್ಕೆ ಜೀವನ ತಗೋತು ನನಗೆ ತರಾಟೆ. ನಾನು ಯಾವತ್ತೂ ಲೆಕ್ಕಾಚಾರ ಹಾಕ್ಲಿಲ್ಲ, ನಾಳೆ ಬಗ್ಗೆ ಚಿಂತೆ ಮಾಡ್ಲಿಲ್ಲ. ಹಿಂಗಾದ್ರೆ ಹಂಗೆ, ಹಂಗಾದ್ರೆ ಹೆಂಗೆ ಅಂತ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ನನ್ನೊಂಥರ ಕ್ರೇಜಿ ರೈಡ್. ನನ್ನ ಉಚಿತನ ಯಾವತ್ತೂ ಕಡಿಮೆ ಆಗ್ಲೇ ಇಲ್ಲ. ಬೌಂಡ್ರೀಸ್ ಹಾಕೊಳ್ಳೇ ಇಲ್ಲ, ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಫಾರ್ಮುಲಾ ಇಲ್ಲ, ಗ್ರಾಮರ್ ಫಾಲೋ ಮಾಡ್ಲೇ ಇಲ್ಲ. ಭಯ ಅಂತೂ ಇಲ್ಲವೇ ಇಲ್ಲ. ನಂಗೂ ಎಲ್ರೂ ತರ ಅಳ್ಬೇಕು ಅಂತ ಅನ್ಸುತ್ತೆ, ಆದ್ರೆ ನನ್ನಲ್ಲಿ ಇರೋ ಈಗೋ ನನ್ನ ಅಳಕ್ ಬಿಡ್ಲಿಲ್ಲ. ನೋವು ಹಂಚ್ಕೊಳ್ಳೋಕೆ ಮನಸ್ಸು ಒಪ್ಲಿಲ್ಲ. Tears doesn't solve problems. ವೇದಿಕೆ ಮೇಲೆ ಅವರ ಜೀವನ ಪಯಣ ಅಂದರೆ ರೈಟ್ ಫ್ರಮ್ ಮ್ಯೂಸಿಕ್ ಟು ಅವ್ರ ಲೈಫ್ ಬಗ್ಗೆ ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಸೊ ನಮ್ಮ ಮಯೂರ ರಾಘವೇಂದ್ರ ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಇರುತ್ತೆ, ನಮ್ಮ ಮಂಜು ಡ್ರಮ್ ಕಲೆಕ್ಟಿವ್ಸ್ ಅವರಿಂದ ಸಂಗೀತ ಇರುತ್ತೆ. ಅದಾದ ನಂತರ ವಿಜಯ್ ಪ್ರಕಾಶ್ ಅವರಿಂದ ಕಾರ್ಯಕ್ರಮ, ನಂತರ ವಿಜಯ್ ಯೇಸುದಾಸ್ ಅವರಿಂದ ಅದು 3ನೇ ತಾರೀಕು. ಅದಾದಮೇಲೆ ರಾಜೇಶ್ ಕೃಷ್ಣನ್ ಅವರಿಂದ ಇದು 4ನೇ ತಾರೀಕು ಇರುತ್ತೆ. ಕೊನೆಯ ಕಾರ್ಯಕ್ರಮ ಬಂದು ನಮ್ಮ ರಘು ದೀಕ್ಷಿತ್ ಅವರಿಂದ ಇರುತ್ತೆ. ಇದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದ ಇದು. ಕಟ್ಟ ಕಡೆಯದು ಗಣಪತಿ ವಿಸರ್ಜನೆ, ಅದು ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಈ ವರ್ಷ. ಏನಂತಂದ್ರೆ ನೋಡಿ, ಅವರು ಸ್ಪೆಷಲ್ ಆಗಿ ಬಂದು ಒಂದು ಫ್ರೀ ವರ್ಕ್ಶಾಪ್ ಮಾಡ್ತಾರೆ. ಒಂದು 500ರಿಂದ 1000 ಜನ ಎಲ್ಲರೂ ಯಾರೇ ಡ್ಯಾನ್ಸ್ಗೆ ಇಷ್ಟಪಡುವಂಥವ್ರು ಬಂದಲ್ಲಿ ವರ್ಕ್ಶಾಪಲ್ಲಿದ್ದು ಅವರಷ್ಟು ಜನ ನಮ್ಮ ವಿಸರ್ಜನೆ ಪ್ರಶ್ನಲ್ಲಿ ಆಲ್ಮೋಸ್ಟ್ ಒಂದು 15ರಿಂದ 20 ವೇರಿಯಸ್ ಫೋಕ್ ಆರ್ಟಿಸ್ಟ್ ಫ್ರಮ್ ಅಕ್ರಾಸ್ ಕಂಟ್ರಿ, ರೈಟ್ ಫ್ರಮ್ ರಾಜಸ್ಥಾನ್, ಪಂಜಾಬ್, ಕಲ್ಕಟಾ, ಒಡಿಸ್ಸಾ, ಇಲ್ಲಿಂದಾನು ಬರ್ತಾ ಇದ್ದಾರೆ. ಅವ್ರದ್ದೆಲ್ಲ ಕಾರ್ಯಕ್ರಮ ಇರುತ್ತೆ. ಅದಾಗಿ ಗಣಪತಿ ವಿಸರ್ಜನೆ ಆಗುತ್ತೆ. ಸೊ ಇದಿಷ್ಟು ಈ ವರ್ಷದ ಕಾರ್ಯಕ್ರಮ. ಇದಲ್ಲದೆ ವಿಶೇಷ ಪೂಜೆಗಳು ಭಾಳ ಇರುತ್ತೆ. ಸೊ ನಿಮ್ಮ ಮೂಲಕ ಎಲ್ಲ ಜನಕ್ಕೂ ಇನ್ವೈಟ್ ಮಾಡೋಣ ಅಂತ ಕೇಳ್ಕೊತೀವಿ. ಸೊ ಮುಂದೋಗ್ತಾ ಫಸ್ಟ್ ನಾನು ಐ ರಿಕ್ವೆಸ್ಟ್ ರಾಜೇಶ್ ಟು ಸೇ ಫ್ಯೂ ವರ್ಡ್ಸ್. ರಾಜೇಶ್ ಬಗ್ಗೆ ಒಂದು 2 ವಿಷಯ ಹೇಳಬೇಕು ಅಂತಂದರೆ, ನಮ್ಮ ಸಂಘದ ರಾಜೇಶ್ನ ಒಡನಾಟ ಆಲ್ಮೋಸ್ಟ್ 3 ದಶಕಗಳು, 90s, ಅರ್ಲಿ 90s ಇವತ್ತವರೆಗೂ. ದ ಯಂಗೆಸ್ಟ್ ರಾಜೇಶ್ ಕೃಷ್ಣನ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಈಸ್ ಮೋರ್ ಲೈಕ್ ಎ ಫ್ಯಾಮಿಲಿ ಟು ಅಸ್. ಬಿಜು ಒಂಥರ ಫ್ಯಾಮಿಲಿ ಮೆಂಬರ್ ಅಂತಲೇ ರಾಜೇಶ್ನ ಹೇಳ್ಬೋದು. ರಾಜೇಶ್. ಸೊ ನಂದೀಶ್ ಎಲ್ಲ ಹೇಳಾಗಿದೆ. ಸೊ ದಿಸ್ ಇಸ್ ಗಣೇಶೋತ್ಸವ ಅಂತ ಹೇಳಿದ ತಕ್ಷಣನೇ ಅದು ಒಂಥರ ಇಟ್ಸ್ ಐ ಥಿಂಕ್ ದ ಬೆಸ್ಟ್ ಪ್ಯಾಕೇಜಿಂಗ್ ಆಫ್ ಆಲ್ ದ ಮ್ಯೂಸಿಕಲ್ ಎನರ್ಜಿ ದಟ್ ವಿ ಹ್ಯಾವ್ ಇನ್ ಅವರ್ ಸ್ಟೇಟ್. ಜೊತೆಗೆ ಬೇರೆ ಬೇರೆ ಪ್ರಾಂತಗಳಿಂದ ಕೂಡ ಬರುವಂತಹ ಕಲಾವಿದರು, ಸಂಗೀತಗಾರರು, ನೃತ್ಯಗಾರರು ಎಲ್ರಿಗೂ ಒಂದು ಒಳ್ಳೆಯ ಉತ್ಕೃಷ್ಟವಾದ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಅದ್ರ ಬಗ್ಗೆ 2 ಮಾತಿಲ್ಲ. ದಟ್ ಹ್ಯಾಸ್ ಬೀನ್ ಪ್ರೋವನ್ ಓವರ್ ದಿ ಇಯರ್ಸ್. ಸೊ ಈ ಬಾರಿನೂ ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಬ್ಯಾಕ್ ಟು ದಿ ಮೇನ್ ವೆನ್ಯೂ, ವಿಚ್ ಇಸ್ ಎಕ್ಸೈಟಿಂಗ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್, ಯಾಕಂದರೆ ಅಲ್ಲಿ ವಿ ಮಿಸ್ಡ್ ಪರ್ಫಾರ್ಮಿಂಗ್ ದೇರ್ ಓವರ್ ದ ಇಯರ್ಸ್. ಸೊ ಆಫ್ಟರ್ ಸಮ್ ಟೈಮ್, ಆಫ್ಟರ್ ಗ್ಯಾಪ್, ವಿ ಆರ್ ಪರ್ಫಾರ್ಮಿಂಗ್ ದೇರ್. ಸೊ ಹಾಗಾಗಿ ಆಲ್ ಆಫ್ ಅಸ್ ಆರ್ ಲುಕಿಂಗ್ ಫಾರ್ವರ್ಡ್ ಟು ಡೂಯಿಂಗ್ ದ ಶೋ ದೇರ್.
ವಿಶೇಷ ಏನು ಅಂದರೆ ಒಂದೊಂದು ಕಲಾವಿದ ಕೂಡ ಅವ್ರದ್ದೇ ಆದಂತಹ ಸೊಗಡನ್ನು, ಅವ್ರದ್ದೇ ಆದಂತಹ ಅಸ್ತಿತ್ವವನ್ನು ಅಲ್ಲಿ ತಂದುಕೊಡೋದಕ್ಕೆ ಒಂದೊಂದು ಅವಕಾಶ ಅದು. ಸೊ ಹಾಗಾಗಿ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿಸ್ ಇಯರ್ಸ್ ಗಣೇಶೋತ್ಸವ. Few words for Vijay. ಎಲ್ಲರಿಗೂ ನಮಸ್ಕಾರ. Thank you, Nandishi, for having me again. It's always been a festival that has had such a big name and with the best of performers from all over the south of India as well, especially from Karnataka, and Bangalore being the city, the vibrant city that it is. It's one festival that I think brings in a lot of musical and dance and all forms together into one festival. And this year I'm excited, nervous, and and I'm glad with all my brothers who I've not seen for a long time that we're going to be at least in the same venue performing. So really excited, and thank you once again, Nadishji, and the best happen to all the days of music and dance and all that stuff, and the entire festival. So thank you. Looking forward to your performance. ಆಮೇಲೆ ರಘು ಉರಿಮೇನ್ ಬರ್ತಾರೆ. ಸೊ ವಿ ರಿಕ್ವೆಸ್ಟ್ ವಿಜಯ್ ಅವ್ರದ್ದು ಇದು ಸತತವಾಗಿ 15ನೇ ವರ್ಷದ ಪರ್ಫಾರ್ಮೆನ್ಸ್. ಇದೊಂಥರ ಹಿಸ್ಟ್ರಿ ಬೆಂಗಳೂರು ಗಣೇಶೋತ್ಸವದಲ್ಲಿ ಹೇಳ್ಬೋದು. ಸೊ 15th year performance in BGU is again more than ever. ಪ್ರತಿ ವರ್ಷ ನಾವು ಏನೇ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಈಸ್ ಲೈಕ್ ವೆರಿ ಇಂಟರ್ನಲ್ ಪಾರ್ಟ್ ಆಫ್ ಇಟ್, ರೈಟ್ ಫ್ರಮ್ ದ ಪ್ಲಾನಿಂಗ್ ಸ್ಟೇಜ್ ಟು ಎಕ್ಸಿಕ್ಯೂಷನ್ ಸ್ಟೇಜ್ ಟು ಎವ್ರಿಥಿಂಗ್. ಓಟ್ ವಿಜಯ್ ಹೇಳ್ರಿ. ಮೊದಲಿಗೆ ಧನ್ಯವಾದಗಳು, ತಾವೆಲ್ಲರೂ ತಮ್ಮ ಸಮಯವನ್ನು ಇದಕ್ಕೆ ನೀಡಿದ್ದೀರ. ಯಾಕಂದರೆ ಇಂಥ ಒಂದು ಉತ್ಸವ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇಲ್ಲದೆ ಈ ಮಟ್ಟಕ್ಕೆ ಬೆಳೆಯಲಿಕ್ಕೂ ಸಾಧ್ಯವಿಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ವೆರಿ ಹ್ಯಾಪಿ ಟು ಸಿ ಮೈ ಬ್ರದರ್ ಫ್ರೆಂಡ್ ವಿಜಯ್ ಯೇಸುದಾಸ್ ಸ್ಪೆಷಲಿ ಕಮ್ ಫಾರ್ ದ ಪ್ರೆಸ್ ಮೀಟ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಆಫ್ ಕೋರ್ಸ್ ದ ಲೆಜೆಂಡ್ರಿ ಯೇಸುದಾಸ್ ಅವರ ಸುಪುತ್ರರು ಆ್ಯಂಡ್ ಅದ್ಭುತವಾದ ಗಾಯಕರು ಕೂಡ. ಸೊ ಇಟ್ಸ್ ಸಚ್ ಅ ಪ್ಲೆಜರ್ ಟು ಹ್ಯಾವ್ ಯು ವಿಜಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಆ್ಯಂಡ್ ಆಫ್ ಕೋರ್ಸ್ ನನ್ನ ಏನು ಹೇಳೋದು, ನಮ್ಮ ಬಾಸ್ ರಾಜೇಶ್ ಕೃಷ್ಣನ್ ಅವರು ಇಲ್ಲಿದ್ದಾರೆ. ನಾವು ಸರಿಗಮಪದಲ್ಲಿ ನಮ್ಮ ಒಡನಾಟ, ಅಲ್ಲಿ ನಮ್ಮದೇ ಒಂದು ಪಯಣ. ಅದರಲ್ಲಿ ಸಂಗೀತ ಉಂಟು, ಅದರಲ್ಲಿ ದೇವರು ಉಂಟು, ಅದರಲ್ಲಿ ಬೇಡದೇ ಇರೋ ತಲಹರಟೆ ಉಂಟು, ಅದರಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಉಂಟು. ಸಾರಿ, ಅದಕ್ಕೇನು ಹೇಳ್ತಾರಪ್ಪ ಅದಕ್ಕೆ, ಕಾಂಗ್ರೆಸ್ ಅದ್ರ ಜೊತೆಗೆ ಏನೋ ಒಂದು ಏನೇ ಇದೆಲ್ಲ ಬಿಟ್ಟಾಕಣ ಈಗ, ಕ್ಷಮಿಸಿ. ನಂದೀಶ್ ಅವರು ನನಗೆ ಹಳೆಯ ಪರಿಚಯ, 30 ವರ್ಷದ ಹಿಂದಿನ ಪರಿಚಯ ಅವರು. ನಾನು ನಂದೀಶು ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ 93ರಲ್ಲಿ RD ಪೆರೇಡ್ಗೆ ಹೋಗಿದ್ದೆ. ಅದಾದಮೇಲೆ ನನಗೆ ಬಹಳ ವರ್ಷಗಳ ನಂತರ ಭೇಟಿಯಾಗಿದ್ದು ಬೆಂಗಳೂರು ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ. ನಾನು ಕಳೆದ 15-16 ವರ್ಷದಿಂದ ನಂದೀಶು ಮತ್ತೆ ಅವರ ಒಂದು ಟೀಮ್ ಏನಿದೆ ಅದನ್ನು ನೋಡೋದು ಇಷ್ಟೇ ನಾನು ಹೇಳೋದು, ಇವರೆಲ್ಲರೂ ಹುಟ್ಟಿರೋದೇ ಬೆಂಗಳೂರು ಗಣೇಶೋತ್ಸವ ಮಾಡಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಹಗಲು ರಾತ್ರಿ ಶ್ರಮಿಸಿ ಕಷ್ಟಪಟ್ಟು ಈ ಕೆಲಸವನ್ನು ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಕಳೆದ 15 ವರ್ಷಗಳಿಂದ ಈ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಈ ಬಾರಿ ಕೂಡ ಏನಾದ್ರು ಒಂದು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂತ ಹಲವಾರು ವಿಶೇಷವಾದಂತಹ ಕಾನ್ಸೆಪ್ಟ್ಸ್ನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನೊಂದಿಗೆ ಅನುರಾಧ ಭಟ್ ಅವರು ಇರ್ತಾರೆ, ಮತ್ತು ಅರುಣ್ ಆ್ಯಂಡ್ ಬ್ಯಾಂಡ್ ಇರುತ್ತೆ. ಹೀಗೆ ಬರುವಂತಹ ಎಲ್ಲ ಪ್ರೇಕ್ಷಕರನ್ನ ರಂಜಿಸುವ ಎಲ್ಲ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೇವೆ. ತಾವೆಲ್ಲರೂ ತಪ್ಪದೇ ಬನ್ನಿ. ಇಲ್ಲಿ ವಿಶೇಷತೆ ಏನಂದರೆ ಈ ಬಾರಿ ನ್ಯಾಷನಲ್ ಗ್ರೌಂಡ್ಸಲ್ಲಿ ಮತ್ತೆ ನಾವೆಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಗಣೇಶೋತ್ಸವದ ಬಹಳ ದೊಡ್ಡ ಒಂದು ಶಕ್ತಿ ಏನಂದರೆ ಇಲ್ಲಿನ ಪ್ರೇಕ್ಷಕರು. ಕಳೆದ 60 ವರ್ಷ ಈ ಸರಿ 63ನೇ ವರ್ಷ ಅಂದರೆ ನೀವೇ ನೋಡಿ ಎಷ್ಟು ವರ್ಷಗಳು ಇದು ನಡೆದು ಬಂದಿದೆ, ಯಾವ ಮಟ್ಟದಲ್ಲಿ ಪ್ರೇಕ್ಷಕರು ಇದನ್ನು ನಿಲ್ಲಿಸಿದ್ದಾರೆ.
ಅವರೇ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಅಂತ ಹೇಳಬೇಕು. ಹಾಗಾಗಿ ಖಂಡಿತವಾಗಿಯೂ ಇದೊಂದು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕೂಡ ನಡೆಯುತ್ತೆ. ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ. ಗಣೇಶನ ಆಶೀರ್ವಾದ. ಆಗಿರೋದ್ರಿಂದ ಅಲ್ಲಿ ತುಂಬಾ ಅನಾನುಕೂಲ. ಅದಕ್ಕೆ ಏನ್ ಮಾಡಿದ್ವಿ, ಅಲ್ಲಿ ಬರೀ ಭಕ್ತಿ ಪ್ರಧಾನ ಸಂಗೀತ ಮಾಡಿ ಈ ಎಲ್ಲ ಪಾಪ್ಯುಲರ್ನ ನ್ಯಾಷನಲ್ ಗಾಜಲ್ಲಿ, ಯಾಕಂದ್ರೆ ನ್ಯಾಷನಲ್ ಗಾಜ್ ನಮ್ಮೊಂದು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಮೆಟ್ರೋ ಇರೋದ್ರಿಂದ, ಮೆಟ್ರೋ ಇಳಿದ ತಕ್ಷಣ ಅಲ್ಲೇ ಗ್ರೌಂಡ್ ಇರೋದ್ರಿಂದ ಅದಕ್ಕೆ ಇಲ್ಲ ದೊಡ್ಡ ಕಾರ್ಯಕ್ರಮ ಜನ ಜಾಸ್ತಿ ಸೇರೋದನ್ನ ನ್ಯಾಷನಲ್ ಗಾಜಲ್ಲಿ ಮಾಡಿ ಇದು ಮಾಡಿ ತೊಂದರೆ ಕರೆಕ್ಟ್, ಬಟ್ ಜನಕ್ಕೆಲ್ಲ ಅನುಕೂಲ ಆಗಲಿ ಅನ್ನೋ ದೃಷ್ಟಿಗೆ ನಾವು ಸ್ವಲ್ಪ ತೊಂದರೆ ತಗೊಂಡಿದ್ದೀವಿ. ಜನ ಬಂದು ಹೋಗೋ ಬಗ್ಗೆ ತುಂಬಾ ಜನ ಸೇರೋದ್ರಿಂದ ಕರೆಕ್ಟ್ ಆಗಿ ಅವ್ರು ಬಂದು ಹೋಗೋದು ಅನುಕೂಲನೂ ನೋಡ್ಬೇಕಲ್ಲ ಒಂದು ದೃಷ್ಟಿಲಿ ಇದು. ಈ ವರ್ಷ ಎಲ್ಲರನ್ನೂ ಕರೆದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸ್ಥಳೀಯ ಎಂ.ಎಲ್.ಎ ಆದ ರವೀಶ್ ಸುಬ್ರಹ್ಮಣ್ಯ ಅವರಾಗಲಿ, ನಮ್ಮ ತೇಜಸ್ ಸೂರ್ಯ ಅವರಾಗಲಿ, ಡಿ.ಕೆ. ಶಿವಕುಮಾರ್ ಅವರು, ರಾಮಲಿಂಗ ರೆಡ್ಡಿ ಅವರು, ಕೆ.ಎಂ. ನಾಗರಾಜ್ ಇವರೆಲ್ಲರೂ ಬರ್ತಾ ಇದ್ದಾರೆ. ಸೊ ಆಲ್ ಆಫ್ ದಮ್ ವಿಲ್ ಬಿ ಪಾರ್ಟ್ ಆಫ್ ದ ಫೆಸ್ಟಿವಲ್ಸ್. ಜಸ್ಟ್ ಮೆಲುಕು ಹಾಕೋತಾ ಇದೆ. ನಾನು ಐ ಥಿಂಕ್ 1999 ಅನಿಸುತ್ತೆ. ನಾನು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ನಂದೀಶ್ ಅವರು ಮತ್ತು ಅವರ ತಂದೆಯವರು ಆ ಸಮಯದಲ್ಲಿ ಮನೆಗೆ ಬಂದಿದ್ರು. ಆ್ಯಂಡ್ ನಾನು ನಮ್ಮೆಲ್ಲರ ಒಂದು ಸಂಗೀತದ ಗುರು S.P. ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಫಸ್ಟ್ ಒಂದು ವೇದಿಕೆ, ಅವರ ವೇದಿಕೆಯಲ್ಲಿ ಒನ್ ಆಫ್ ದ ಫಸ್ಟ್ ಟೈಮ್ಸ್ ಹಾಡೋದಕ್ಕೆ ಅವಕಾಶ ಸಿಕ್ಕಿದ್ದೇ ಗಣೇಶೋತ್ಸವದಲ್ಲಿ, ಅವರ ಕಾರ್ಯಕ್ರಮದಲ್ಲಿ. ಅಂದರೆ ನಾನು ಅದನ್ನು ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಇಟ್ ಇಸ್ ಗ್ರೋನ್ ಆಸ್ ಎ ಬ್ರ್ಯಾಂಡ್. ಒಂದು ಯೂಶಲಿ ಒಂದು ವಿನಾಯಕ ಚತುರ್ಥಿ ಅಂತ ಹೇಳಿದಾಗ ಅಲ್ಲಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಮಾಡ್ತಾರೆ, ಅಂದರೆ ಒಂದು ಸೀಮಿತವಾಗಿರುತ್ತೆ. ಮಲ್ಲೇಶ್ವರ ಅಂದರೆ ಮಲ್ಲೇಶ್ವರಂ ಸೀಮಿತವಾಗಿರುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಬಟ್ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಇದು ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ. ಸೊ ಹಾಗಾಗಿ ನನಗೆ ಐ ಆಮ್ ಶ್ಯೂರ್ ಐ ವಾಂಟ್ ಬಿ ಸರ್ಪ್ರೈಸ್ಡ್ ಇಫ್ ದಿಸ್ ಗೋಸ್ ನ್ಯಾಷನಲ್ ಇನ್ ಡಿಫ್ರೆಂಟ್ ವೇ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಬೆಂಗಳೂರು ಅಂತ ಹೇಳಿದಾಗ ಅದರ ಪ್ರಾಧಾನ್ಯತೆ ಇಲ್ಲೇ ಇರುತ್ತೆ ಅನ್ನೋದು ಒಂದು ಕೂಡ ಇರುತ್ತೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ಎವ್ರಿಬಡಿ ನೋಸ್ ಅಬೌಟ್ BGU ಅನ್ನೋದೇ ಒಂದು ಏರ್ಪೋರ್ಟಿಂದ ಹಿಡಿದು ಎಲ್ಲ ಕಡೆನೂ ಇರುತ್ತಲ್ಲ. ನಮಸ್ಕಾರ. ನಾನು ಎಷ್ಟೊಂದು ಇಂಟರ್ವ್ಯೂ ಆಗಲೇ ಹೇಳ್ಕೊಂಡ್ರ ಹಾಗೆ ಬೆಂಗಳೂರು ಗಣೇಶೋತ್ಸವದ ವೇದಿಕೆ ಒಂದು ಬಹಳ ಶ್ರೇಷ್ಠವಾದ ವೇದಿಕೆ ಹಾಗೂ ನನ್ನ ಫೇವ್ರೆಟ್ ಸ್ಟೇಜ್ ಅಂತ ಹೇಳ್ಬೋದು. ಸತತವಾಗಿ 10ನೇ ವರ್ಷ ಈ ವರ್ಷ ನಾನು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು. ಬೆಂಗಳೂರು ಗಣೇಶೋತ್ಸವದಿಂದ ಸುಮಾರು ಫ್ಯಾನ್ಸ್ ಸಿಕ್ಕಿದ್ದಾರೆ. ಅದರಿಂದ ಎವ್ರಿ ಟೈಮ್ ಕಮಿಂಗ್ ಬ್ಯಾಕ್ ಟು ಬೆಂಗಳೂರು ಉತ್ಸವ ಒಂಥರ ನಮ್ಮ ಮನೆ ಕಾನ್ಸರ್ಟ್ ಇದ್ದ ಹಾಗೆ. ಆ್ಯಂಡ್ ಸೋ ಮಚ್ ಲವ್ ಫ್ರಮ್ ನಂದೀಶ್ ಅವರ ಆಮೇಲೆ ಅವರ ಟೀಮಿಂದ. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಆಮೇಲೆ ಈ ವರ್ಷ ಐ ಆಮ್ ಆಲ್ಸೋ ಸೆಲೆಬ್ರೇಟಿಂಗ್ 25 years ಆಫ್ ಬೀಯಿಂಗ್ ಅ ಪ್ರೊಫೆಷನಲ್ ಮ್ಯೂಸಿಷಿಯನ್. ಸೊ ಹಾಗಾಗಿ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಕಾನ್ಸರ್ಟ್. ಸೊ ಎದುರು ನೋಡ್ತಾ ಇದ್ದೀವಿ. That was 25 years ago. Yeah, so I think that we have something in common. And Nandishi, so thank you for. I was speaking about that as well. So I said I'll put a player Surin Subramari, like a player thing or Subramari, like it's something that I think this will start off kind of that kind of a milestone for all of us. So thank you. ಗಣೇಶೋತ್ಸವಕ್ಕೆ 62 ವರ್ಷ. ನನಗೆ ಗಣೇಶೋತ್ಸವದಲ್ಲಿ ಇದು 10ನೇ ವರ್ಷ ಹಾಗೂ ನನ್ನ ವೃತ್ತಿಪರ ಜೀವನದಲ್ಲಿ 25ನೇ ವರ್ಷ. ಸೊ ಎಲ್ಲ ಒಂದು ಕಲ್ಮಿನೇಷನ್ ಆಗ್ತಾ ಇರೋದು. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು. ಆವಾಗಲೇ ಹೇಳಿದಾಗ ಎಲ್ಲೇ ಯಾವುದೇ ಇಂಟರ್ವ್ಯೂನಲ್ಲಿ ಕೇಳಿದಾಗ ನಿಮ್ಮ ಫೇವ್ರೆಟ್ ಸ್ಟೇಜ್ ಯಾವುದು, ವೆನ್ಯೂ ಯಾವುದು, ಪರ್ಫಾರ್ಮೆನ್ಸ್ ಯಾವುದು ಅಂತ ಕೇಳಿದಾಗ ಟಾಪ್ 3ನಲ್ಲಿ BGU ಮೆನ್ಷನ್ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು. ಈ ವರ್ಷ ಸ್ವಲ್ಪ ಎಕ್ಸ್ಟೆಂಡೆಡ್ ಕಾನ್ಸರ್ಟ್, ಆಲ್ಮೋಸ್ಟ್ 2.5 hours ಕಾನ್ಸರ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ. ಸುಮಾರು ಗೆಸ್ಟ್ ಆರ್ಟಿಸ್ಟ್ಗಳು, ಹೊಸೊಬ್ಬರು ಸುಮಾರು ಯಂಗ್ ಮ್ಯೂಸಿಷಿಯನ್ಸ್ ನಮ್ಮ ಜೊತೆ ಇರ್ತಾರೆ. ಸೊ ದಟ್ ಇಸ್ ರಿಯಲಿ ಮೆನು ಐಟಮ್ ಹೇಳ್ಬೋದು, ರುಚಿ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲೇ ಬರಬೇಕು, ಎಲ್ಲ ಬಂದಾಗಲೇ ಸರ್ಪ್ರೈಸ್. ಅದು ಇವಾಗಲೇ ಹೇಳಿ ಸುಮ್ಮನೆ ಪ್ರಯತ್ನ ಇಲ್ಲ. ಬಟ್ ಇಟ್ಸ್ ಗ್ರೇಟ್ ಯು ಆಲ್ ಕ್ಯಾನ್ ಟ್ರಾವೆಲ್ ಹ್ಯೂಜ್ ನಂಬರ್ಸ್ ಅಲ್ಲಿ ಬಂದು ನೋಡಿದ್ರೆ
it will be a memorable event for us. ಓಕೆ ಸರ್ ಎಲ್ಲರಿಗೂ ನಮಸ್ಕಾರ. I'm Vijay Yeshudas, and on 3rd I'll be performing on the National College grounds. The nice band, the Bennett and the band will be accompanying me, and it'll be my first solo concert for Ganesh Utsav after a long time. So I'm very excited. So see you all there. Everybody come on 3rd and on all the days, and come and listen to all of us perform. Looking forward to it. Sorry, my Kannada is very bad, so I wish I could speak more fluently, but I will be singing a lot of Kannada songs, my songs, Appa songs, and other songs as well, and some nice, wonderful other songs that you've heard of from other languages. What you're going to Bangalore fans, the dad fans and your fans? No, Bangalore fans, Bangalore music lovers, Bangalore audience in general, they're very energetic, and they love going to concerts, and they love celebrating music. So especially this Ganesh Utsav, and this year, just like Raghu had mentioned as well, it's my 25 years also. I started in 2000, and so in my 25 years in the entire industry, like in South industry or film industry. So I'm also excited to share all these stages. You know, like every stage is a celebration for me also. So I'm looking forward to that. Thank you.